ಮಾಲೆಗಾಂವ್ ಬಾಂಬ್ ಬ್ಲಾಸ್ಟ್ನ ಎಲ್ಲ 7 ಆರೋಪಿಗಳು ಇವತ್ತು ಖುಲಾಸೆಯಾದರು. ಮುಂಬೈನ NIA ಸ್ಪೆಷಲ್ ಕೋರ್ಟು 7 ಆರೋಪಿಗಳನ್ನು ಖುಲಾಸೆ ಮಾಡಿತು. ಮಾಲೆಗಾಂವ್ ಬಾಂಬ್ ಬ್ಲಾಸ್ಟ್ನಲ್ಲಿ ಈ 7 ಜನ ಅರೆಸ್ಟ್ ಆಗುವುದರೊಂದಿಗೆ ಅರೆಸ್ಟ್ ಆದಾಗ ಹಿಂದೂ ಭಯೋತ್ಪಾದನೆ, ಕೇಸರಿ ಭಯೋತ್ಪಾದನೆ ಈ ಚರ್ಚೆಗಳು ದೇಶದಾದ್ಯಂತ ಉತ್ತುಂಗಕ್ಕೇರಿದ್ದವು. ಪ್ರಜ್ಞಾ ಸಿಂಗ್ ಠಾಕೂರ್, ಸಾಧ್ವಿ ಪ್ರಜ್ಞಾ ಸಿಂಗ್, ಲೆಫ್ಟಿನೆಂಟ್ ಕರ್ನಲ್ ಪುರೋಹಿತ್ ಖುಲಾಸೆಯಾದಂಥ ಪ್ರಮುಖರು. ಕೋರ್ಟ್ ಹೇಳ್ತು ಕೇವಲ ಅನುಮಾನದ ಮೇಲೆ ಶಿಕ್ಷೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಇವರು ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ಕೋರ್ಟ್ ಹೇಳಿ NIA ಸ್ಪೆಷಲ್ ಕೋರ್ಟು ಇವರನ್ನು ಖುಲಾಸೆಗೊಳಿಸಿದೆ. 2008ರಲ್ಲಿ ಮಹಾರಾಷ್ಟ್ರದ ಮಾಲೆಗಾಂವ್ನಲ್ಲಿ ಈ ಬಾಂಬ್ ಬ್ಲಾಸ್ಟ್ ಆಗಿತ್ತು. 6 ಜನ ಮೃತಪಟ್ಟಿದ್ದರು, 95 ಜನ ಗಂಭೀರವಾಗಿ ಗಾಯಗೊಂಡಿದ್ದರು. ಒಬ್ಬ ಸಾಧ್ವಿ ಪುರೋಹಿತ್ ಅಂತ ಸರ್ನೇಮ್ ಇರುವಂಥ ಒಬ್ಬ ಮಿಲಿಟರಿ ಅಧಿಕಾರಿ ಅರೆಸ್ಟ್ ಆದಾಗ ಇದು ಹಿಂದೂ ಭಯೋತ್ಪಾದನೆ, ಕೇಸರಿ ಭಯೋತ್ಪಾದನೆ ಅನ್ನಲಾಗಿತ್ತು. 17 ವರ್ಷಗಳ ನಂತರ ತೀರ್ಪು ಹೊರಗೆ ಬಂದಿದೆ. ಈ ತೀರ್ಪು ಹೊರಗೆ ಬರುವಷ್ಟರಲ್ಲಿ ಸಾಧ್ವಿ ಪ್ರಜ್ಞಾ ಸಿಂಗ್ 9 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ದಾರೆ. ಪುರೋಹಿತ್ ಕೂಡ 9 ವರ್ಷ ಜೈಲಿನಲ್ಲಿದ್ದರು. 2006 ಮುಂಬೈನ ಮಾಹಿಮ್ನಲ್ಲಿ ಟ್ರೈನ್ ಬಾಂಬ್ ಬ್ಲಾಸ್ಟ್ಗಳಾಗ್ತವೆ. ಅದರ ಜಡ್ಜ್ಮೆಂಟ್ ಕೂಡ ಬಂತು. ಅದರ 12 ಜನ ಆರೋಪಿಗಳು ಕೂಡ ಖುಲಾಸೆಯಾದರು. ಇದು ಹಿಂದೂ ಭಯೋತ್ಪಾದನೆ ಅನ್ನುವ ಆರೋಪಕ್ಕೆ ಕ್ಲೀನ್ ಚಿಟ್ ಅನ್ನೋದಾದರೆ 2006ರ ಮಾಹಿಮ್ ಬಾಂಬ್ ಬ್ಲಾಸ್ಟ್ನ ಪ್ರಕರಣದಲ್ಲಿ ಮುಸ್ಲಿಮರು ಖುಲಾಸೆಯಾಗಿದ್ದಾರಲ್ಲ, ಇಸ್ಲಾಮಿಕ್ ಭಯೋತ್ಪಾದನೆ ಅನ್ನೋದಕ್ಕೂ ಕ್ಲೀನ್ ಚಿಟ್ಟ ಅನ್ನುವ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಆ ವಿಷಯಕ್ಕೆ ಬರ್ತೀನಿ ನಾನು. ಲೆಫ್ಟಿನೆಂಟ್ ಕರ್ನಲ್ ಪುರೋಹಿತ್ ಆರೋಪಿ ನಂಬರ್ 1 ಆಗಿದ್ದರು. ಇದರಲ್ಲಿ RDX ಕೊಟ್ಟಂಥ ಆರೋಪ ಇತ್ತು. ಲೆಫ್ಟಿನೆಂಟ್ ಕರ್ನಲ್ ಪುರೋಹಿತ್ ಭಾರತೀಯ ಸೇನೆಯಲ್ಲಿದ್ದವರು, ಕಾಶ್ಮೀರದಲ್ಲಿ ಭಯೋತ್ಪಾದನೆ ವಿರೋಧಿ ಆಪರೇಷನ್ನಲ್ಲಿದ್ದಂಥವರು, 60 kg RDX ಅನ್ನು ಸೇನೆಯಿಂದ ತಂದು ಈ ಬಾಂಬ್ ಬ್ಲಾಸ್ಟ್ಗೆ ಕೊಟ್ಟಿದ್ದ ಆರೋಪವನ್ನು ಅವರ ಮೇಲೆ ಹೊರಿಸಲಾಗಿತ್ತು. ಇನ್ನು ಸಾಧ್ವಿ ಪ್ರಜ್ಞಾ ಸಿಂಗ್ ಮಧ್ಯಪ್ರದೇಶದ ಭೂಪಾಲ್ನವರು 2ನೆಯ ಆರೋಪಿಯಾಗಿದ್ದರು. ಸಾಧ್ವಿ ಪ್ರಜ್ಞಾ ಸಿಂಗ್ ಬೈಕ್ನಲ್ಲೇ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಲಾಗಿತ್ತು ಅಂತ. ದಯಾನಂದ್ ಪಾಂಡೆ ಜಮ್ಮು ಕಾಶ್ಮೀರದವರು, ಇವರು ಮಾಲೆಗಾಂವ್ ಬಾಂಬ್ ಬ್ಲಾಸ್ಟಿಗೆ ಪ್ಲಾನಿಂಗ್ ಮಾಡಿಕೊಟ್ರು ಅನ್ನೋ ಆರೋಪ ಇತ್ತು. ರಿಟೈರ್ಡ್ ಮೇಜರ್ ರಮೇಶ್ ಉಪಾಧ್ಯಾಯ ಮೂಲತಃ ಪುಣೆಯವರು, ಬಾಂಬ್ ತಯಾರಿಸೋದಕ್ಕೆ ತರಬೇತಿ ಕೊಟ್ಟಂಥ ಆರೋಪ ಇವರ ಮೇಲಿತ್ತು. 2 ಮಿಲಿಟರಿ ಅಧಿಕಾರಿಗಳಿದರಲ್ಲಿ. ಸಮೀರ್ ಕುಲಕರ್ಣಿ ಪುಣೆಯವರೇ, ಬಾಂಬ್ ತಯಾರಿಕೆಗೆ ಕಚ್ಚಾ ವಸ್ತುಗಳನ್ನು ಪೂರೈಸಿದ ಆರೋಪ. ಅಜಯ್ ಅಲಿಯಾಸ್ ರಾಣಾ ಪುಣೆಯವರು, ಅಭಿನವ ಭಾರತ ಸಂಘಟನೆಯ ಖಜಾಂಚಿ, ದುಡ್ಡು ಕೊಟ್ಟರು ಬಾಂಬ್ ತಯಾರು ಮಾಡೋದಕ್ಕೆ ಅನ್ನುವ ಆರೋಪ. ಸುಧಾಕರ್ ಚತುರ್ವೇದಿ ಥಾಣೆಯವರು, ಸ್ಫೋಟಕ್ಕೆ ಸಹಕಾರ ಮತ್ತು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿ ಕೊಟ್ಟರು ಅನ್ನೋ ಆರೋಪ. ಸೆಪ್ಟೆಂಬರ್ 29, 2008ಕ್ಕೆ ಈ ಬಾಂಬ್ ಬ್ಲಾಸ್ಟ್ ಆಗಿತ್ತು. 6 ಸಾವು, 95 ಗಾಯ. ಅಕ್ಟೋಬರ್ 23, 2008 ಸಾಧ್ವಿ ಪ್ರಜ್ಞಾ ಸಿಂಗ್ರದ್ದು ಬೈಕ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ಪೊಲೀಸರು ಇವರನ್ನು ಅರೆಸ್ಟ್ ಮಾಡಿದ್ರು, ಮುಂಬೈ ATSನವರು. ನವೆಂಬರ್ 4, 2008 ಲೆಫ್ಟಿನೆಂಟ್ ಕರ್ನಲ್ ಪುರೋಹಿತ್, ಪ್ರಸಾದ್ ಶ್ರೀಕಾಂತ್ ಪುರೋಹಿತ್ ಸೇರಿ 11 ಜನರನ್ನು ಬಂಧಿಸಲಾಯಿತು. ಮೊಕ್ಕಾ ಮತ್ತು UAPA ಅಡಿಯಲ್ಲಿ ಕೇಸ್ಗಳನ್ನು ಹಾಕಿದ್ರು. 4,528 ಪುಟಗಳ ಚಾರ್ಜ್ ಶೀಟನ್ನು 2009 ಜನವರಿ 20ನೇ ತಾರೀಕು ಸಬ್ಮಿಟ್ ಮಾಡ್ತಾರೆ. 2010ರಿಂದ NIA ಈ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿತು. NIA 2013ರಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುತ್ತೆ, ಮೇ 23ನೇ ತಾರೀಕು. 2017ರಲ್ಲಿ ಕರ್ನಲ್ ಪುರೋಹಿತ್ಗೆ ಜಾಮೀನು ನಿರಾಕರಿಸಿತು ಮುಂಬೈ ಹೈಕೋರ್ಟ್. ಸಾಧ್ವಿ ಪ್ರಜ್ಞಾ ಸಿಂಗ್ಗೆ ಜಾಮೀನು ಸಿಕ್ತು, ಕರ್ನಲ್ ಪುರೋಹಿತ್ಗೆ ನಿರಾಕರಿಸಲಾಯಿತು. 2017 ಆಗಸ್ಟ್ 21ಕ್ಕೆ ಸುಪ್ರೀಂ ಕೋರ್ಟು ಕರ್ನಲ್ ಪುರೋಹಿತರಿಗೆ ಜಾಮೀನು ಕೊಡುತ್ತೆ. ಆನಂತರ ಮಿಲಿಟರಿ ಅವ್ರು ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗ್ತಾರೆ. ಈಗ ಮಹಾರಾಷ್ಟ್ರ ಮಿಲಿಟರಿ ಇಂಟೆಲಿಜೆನ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 2018 NIAದವರು ಚಾರ್ಜ್ ಶೀಟ್ ಸಲ್ಲಿಸಿದ್ರು. 2024 ಅಂತಿಮ ವಿಚಾರಣೆ ಜುಲೈ 25ನೇ ತಾರೀಕು ಸ್ಟಾರ್ಟ್ ಆಯಿತು. ಈಗ ಏಪ್ರಿಲ್ 19, 2025ಕ್ಕೆ ಕೋರ್ಟ್ ಡಿಸೈಡ್ ಮಾಡ್ತು ಮೇ 8ನೇ ತಾರೀಕು ಜಡ್ಜ್ಮೆಂಟು ಅಂತ. ಜುಲೈ 31, 2025 7 ಆರೋಪಿಗಳು ಖುಲಾಸೆಯಾದರು. ಕರ್ನಲ್ ಪುರೋಹಿತ್ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ.
I'm extremely grateful to all of you. I'm extremely grateful to the country and all those who stood by me and by us. I'm grateful to the judiciary for understanding the case and delivering justice to all of us. I only will say that during all this fight, all my friends, my colleagues, especially the armed forces, my army, the way they stood by me, I have no words to express my gratitude towards all of them. So all I'm हम लोग बरी हो गए हैं, लड़ाई आगे अभी चालू है। जब तक इसमें असला आरोपी पकड़ा नहीं, जिस साजिश किया, जिसने फंसाया, जिसने प्लांट किया हमारे घर में बम प्लांट किया, और जब तक अंदर नहीं आया तब तक न्याय नहीं माना जाएगा इसको। अभी हम लोग मुक्त हुए हैं, खुशी की बात है, लेकिन ज्यादा कुछ तब होगी जब वो आदमी पकड़ा जाएगा, क्योंकि मामला हिंदू मुस्लिम का है, जो कि हिंदू मुस्लिम है नहीं, इसको बनाया गया, सिर्फ थ्योरी गढ़ी गई है, भगवा आतंकवाद नाम से थ्योरी गढ़ी गई है। और जब तक बाहर नहीं आता है वो मतलब असला आरोपी, तब तक आगे लड़ाई चालू रहेगी। ಸುಧಾಕರ್ ಚತುರ್ವೇದಿ ಅವರು ಹೇಳ್ತಾ ಇದ್ದಾರೆ, ನಾವು ನಿರಪರಾಧಿ ಅಂತ ಬಿಡುಗಡೆ ಆದ್ವಿ ನಿಜ, ಬಟ್ ಬಾಂಬ್ ಬ್ಲಾಸ್ಟ್ ಆಗಿದ್ದು ನಿಜ ಅಲ್ವಾ? ಬಾಂಬ್ ಬ್ಲಾಸ್ಟ್ ಆಗಿದ್ದು ಸತ್ಯ. ಯಾರು ಮಾಡಿದ್ರು ಹಂಗಿದ್ರೆ? ನಿಜವಾಗಿಯೂ ಮಾಲೆಗಾಂವ್ನಲ್ಲಿ ಬಾಂಬ್ ಬ್ಲಾಸ್ಟ್ ಯಾರು ಮಾಡಿದ್ರು ಅವರು ಸಿಕ್ಕಾಗಲೇ ಈ ಪ್ರಕರಣಕ್ಕೆ ನ್ಯಾಯ ಅನ್ನುವ ಮಾತನ್ನು ಸುಧಾಕರ್ ಚತುರ್ವೇದಿ ಅವರು ಹೇಳ್ತಾ ಇದ್ದಾರೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದು ಒಂದು ಇಲ್ಲ ನೋಡಿ. ಇವರು ಮಾಡಿಲ್ಲ ಅನ್ನೋದಾದರೆ ಇನ್ಯಾರು ಮಾಡಿದ್ರು ಆ ಪ್ರಶ್ನೆ ಇರ್ರೆಲೆವೆಂಟ್ ನ್ಯಾಯಾಂಗದಲ್ಲಿ. ಆ್ಯಕ್ಚುಲಿ ಗೊತ್ತಾಗಬೇಕಾಗಿರೋದು ಅದಲ್ವಾ? ನಾನು ಇದ್ರ ಕೇಸಲ್ಲೂ ಹೇಳ್ತೀನಪ್ಪ. ಧರ್ಮಸ್ಥಳದ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ನಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತ ನ್ಯಾಯಾಲಯ ಬಿಡುಗಡೆ ಮಾಡಿತು. ಮತ್ತು ಯಾರು ಮಾಡಿದ್ರು? ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಆಗಿದ್ದಂತೂ ಸತ್ಯ ಅಲ್ವಾ? ಮಾಡಿದವ್ರು ಯಾರು ಹಂಗಿದ್ರೆ? ಆ ಪ್ರಶ್ನೆ ಪ್ರಸ್ತುತ ಆಗೋದೇ ಇಲ್ಲ ನ್ಯಾಯಾಲಯದಲ್ಲಿ. ಇವರು ಬಿಡುಗಡೆ ಆದರೂ ಅಷ್ಟೇ. ಮೊನ್ನೆ ಅದರದ್ದೇ ವಿಷಯ ಬಂದಾಗ ನ್ಯೂಸ್ ಆರ್ ಸ್ಪೆಷಲ್ನಲ್ಲಿ ವಸಂತ ಗಿಳಿಯಾರ್ ಒಂದು ಪ್ರಶ್ನೆ ಕೇಳಿದ್ರು. ಗಿರೀಶ್ ಮಟ್ಟಣ್ಣವರ್ ಶಾಸಕರ ಭವನದಲ್ಲಿ ಬಾಂಬ್ ಇಟ್ಟಿದ್ದು ಅಂತ ಕೇಸ್ ಆಯಿತು, ಅರೆಸ್ಟ್ ಆಯಿತು, ಬೇಲ್ ತಗೊಂಡ್ರು, ಅನೇಕ ಕಡೆಗಳಲ್ಲಿ ಅವರು ಹೇಳ್ಕೊಂಡ್ರು ಯಾವ ಫ್ರಸ್ಟ್ರೇಷನಿಗೆ ಅದನ್ನು ನಾನು ಇಟ್ಟಿದ್ದೀನಿ ಅಂತ. ಬಟ್ ಪ್ರಕರಣದಲ್ಲಿ ಅವರು ಖುಲಾಸೆ ಆಗಿಬಿಟ್ರು. ಶಾಸಕರ ಭವನದಲ್ಲಿ ಬಾಂಬ್ ಸಿಕ್ಕಿದ್ದಂತೂ ನಿಜ, ಅವ್ರು ಖುಲಾಸೆ ಆದರು, ನಿರಪರಾಧಿ ಅಂತ ಬಿಡುಗಡೆ. ಮತ್ತು ಯಾರಿಟ್ರು ಬಾಂಬು? ಅದು ಇರ್ರೆಲೆವೆಂಟ್ ಪ್ರಶ್ನೆ, ನ್ಯಾಯಾಂಗದಲ್ಲಿ ಇರ್ರೆಲೆವೆಂಟ್ ಪ್ರಶ್ನೆ ಅದು. ಮಾಲೆಗಾಂವ್ ಬಾಂಬ್ ಬ್ಲಾಸ್ಟ್ ಆಗಿ ಸಾಧ್ವಿ ಪ್ರಜ್ಞಾ ಸಿಂಗು, ಕರ್ನಲ್ ಪುರೋಹಿತ್ ಎಲ್ಲ ಅರೆಸ್ಟ್ ಆಗಿದ್ದಾಗ ಪಿ ಚಿದಂಬರಂ ಹೇಳಿದ್ರು ಕೇಸರಿ ಭಯೋತ್ಪಾದನೆ ಇದು ಅಂತ. ಇತ್ತೀಚೆಗೆ ಒಂದು ವಿದ್ಯಮಾನ ಬಯಲಾಗಿದೆ, ಕೇಸರಿ ಭಯೋತ್ಪಾದನೆ ಅಂತ. ರಾಹುಲ್ ಗಾಂಧಿ ವಿಪಕ್ಷ ನಾಯಕರು ಹೇಳಿದರು ಮೂಲಭೂತವಾದಿ ಹಿಂದೂ ಸಂಘಟನೆಗಳ ಬೆಳವಣಿಗೆ ಇದು ಅತ್ಯಂತ ಭಯಾನಕ ಅನ್ನುವ ಹೇಳಿಕೆಯನ್ನು ರಾಹುಲ್ ಗಾಂಧಿ ಕೊಟ್ಟಿದ್ದರು. ಈಗ ದಿಗ್ವಿಜಯ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ ಭಯೋತ್ಪಾದನೆಗೆ ಧರ್ಮ ಇಲ್ಲ, ಹಿಂದೂನೂ ಇಲ್ಲ, ಮುಸ್ಲಿಮೂ ಇಲ್ಲ, ಸಿಖ್ಖೂ ಇಲ್ಲ, ಕ್ರಿಶ್ಚಿಯನ್ನೂ ಇಲ್ಲ. ದಿಗ್ವಿಜಯ್ ಸಿಂಗ್ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. के आधार पे आतंकवाद नहीं होता है, ना हिंदू आतंकवाद होता है, ना इस्लामिक आतंकवाद होता है। हर धर्म प्रेम, सद्भाव, सत्य और अहिंसा का स्वरूप है। कल यही कहा था मिश्रा जी ने कि हिंदू आतंकी नहीं हो सकता। आप मानते हैं कि आज के फैसले के बाद वो चीज? ना हिंदू आतंकवादी हो सकता, न मुसलमान हो सकता है, न सिख हो सकता, न ईसाई होता है। केवल कुछ लोग होते हैं जो कि धर्म को नफरत की तरह उसका हथियार उपयोग करते हैं, वही आतंकवाद को जन्म देता है। लेकिन बीजेपी ये कहती रही है सर कि हिंदू टेरर का जो शब्द था वो कांग्रेस ने दिया था। बिल्कुल गलत कहते हैं, बिल्कुल गलत कहते हैं। कोई ದಿಗ್ವಿಜಯ್ ಸಿಂಗ್ 26/11 ಮುಂಬೈ ಭಯೋತ್ಪಾದಕ ದಾಳಿ ಆದಾಗ ಈ ಭಯೋತ್ಪಾದಕ ದಾಳಿಯನ್ನು RSSನವರು ಮಾಡಿದ್ದು ಅಂತ ಯಾರೋ ಪುಸ್ತಕ ಬರೆದ್ರೆ ಅದರ ಬಿಡುಗಡೆ ಸಮಾರಂಭಕ್ಕೆ ಹೋಗಿದ್ದರು ಮತ್ತು ಅದನ್ನು ಬಹಳ ಜೋರಾಗಿ ಪ್ರೊಪಗೇಟ್ ಮಾಡಿದರು. 26/11 ಭಯೋತ್ಪಾದಕ ಕೃತ್ಯ, 26/11 ಮುಂಬೈ ಅಟ್ಯಾಕು RSSನವರು ಮಾಡಿದ್ದು ಅಂತ ಹೇಳಿದ್ರು. ಲಷ್ಕರ್ ಎ ತಯ್ಯಬಾದವರು ಪಾಕಿಸ್ತಾನದಲ್ಲಿ ಟ್ರೈನ್ ಮಾಡಿ ಕಳಿಸಿದ್ದ 10 ಜನ ಭಯೋತ್ಪಾದಕರು ಮುಂಬೈನಲ್ಲಿ ರಣರಂಗವನ್ನೇ ಸೃಷ್ಟಿ ಮಾಡಿದ್ರು. ಅವರ ಪೈಕಿ ಒಬ್ಬ ಅಜ್ಮಲ್ ಕಸಬ್ ಜೀವಂತವಾಗಿ ಸಿಕ್ಕಾಕ್ಕೊಂಡ. ತನ್ನಷ್ಟು ಜಾತಕನ ಆತ ಪೊಲೀಸರ ಮುಂದೆ ಹೇಳಿದ್ದ. ಅದು RSSನವರು ಮಾಡಿದ್ದು ಅನ್ನುವಂಥದ್ದು ದಿಗ್ವಿಜಯ್ ಸಿಂಗರ ನಂಬಿಕೆಯಾಗಿತ್ತು. ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಭಯೋತ್ಪಾದನೆಗೆ ಯಾವುದೇ ಧರ್ಮ ಇಲ್ಲ ಅಂತ. ಅಸಾದುದ್ದೀನ್ ಓವೈಸಿ ಅವ್ರು ಕೇಳ್ತಾ ಇದ್ದಾರೆ ಹೇಮಂತ್ ಕರ್ಕರೆ ಮೊದಲು ತನಿಖೆ ನಡೆಸಿದ್ರು. ಹೇಮಂತ್ ಕರ್ಕರೆ 26/11 ಭಯೋತ್ಪಾದಕರ ದಾಳಿಯಲ್ಲಿ ಮೃತಪಡ್ತಾರೆ. ಅದಾದ ನಂತರ NIAದವರು ಈ ತನಿಖೆ ಮಾಡಿದ್ರು. 17 ವರ್ಷಗಳ ನಂತರ ಕೋರ್ಟು ಎಲ್ಲ ಆರೋಪಿಗಳನ್ನು ಖುಲಾಸೆ ಮಾಡಿದೆ. ಮೋದಿ ಸರ್ಕಾರಕ್ಕೆ BJPಗೆ ನನ್ನ ಪ್ರಶ್ನೆ, ಈ ತೀರ್ಪನ್ನು ಪ್ರಶ್ನೆ ಮಾಡಿಯೂ ನೀವು ಸುಪ್ರೀಂ ಕೋರ್ಟಿಗೆ ಹೋಗ್ತೀರಾ ಅಂತ. ಸುಪ್ರೀಂ ಕೋರ್ಟಿಗೆ ಈ ತೀರ್ಪನ್ನು ಪ್ರಶ್ನೆ ಮಾಡಿಕೊಂಡು ಹೋಗುವ ಪ್ರಶ್ನೆ ಯಾಕೆ ಬಂತು ಅಂದರೆ 2006ರಲ್ಲಿ ಮಾಹಿಮ್ ರೈಲು ಸ್ಫೋಟ ಪ್ರಕರಣ. 7 ಸೀರಿಯಲ್ ಬಾಂಬ್ಗಳು ಮುಂಬೈನ
ಪಶ್ಚಿಮ ಲೋಕಲ್ ಟ್ರೈನ್ಗಳಲ್ಲಿ ಬ್ಲಾಸ್ಟ್ ಆಗ್ತವೆ. 190 ಜನ ಸಾಯ್ತಾರೆ. 190 ಜನ ಸತ್ರು, 824 ಜನ ಗಾಯಗೊಳ್ತಾರೆ. 12 ಜನರ ವಿರುದ್ಧ ಚಾರ್ಜ್ ಶೀಟ್ ಆಗಿತ್ತು. 12 ಜನರನ್ನು ಇತ್ತೀಚೆಗೆ ಕೋರ್ಟು, ಬಾಂಬೆ ಹೈಕೋರ್ಟ್ ಖುಲಾಸೆ ಮಾಡಿಬಿಡ್ತು. 12 ಜನರನ್ನು ಖುಲಾಸೆ ಮಾಡಿಬಿಡ್ತು. ಬಾಂಬೆ ಹೈಕೋರ್ಟಿನ ತೀರ್ಪನ್ನು ಪ್ರಶ್ನೆ ಮಾಡಿಕೊಂಡು ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಹೋಗಿದೆ. ಸುಪ್ರೀಂ ಕೋರ್ಟು ಈಗ ಬಾಂಬೆ ಹೈಕೋರ್ಟಿನ ಜಡ್ಜ್ಮೆಂಟ್ಗೆ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಈಗ ಇದನ್ನು ಪ್ರಶ್ನೆ ಮಾಡ್ಕೊಂಡು ನೀವು ಸುಪ್ರೀಂ ಕೋರ್ಟಿಗೆ ಹೋಗ್ತೀರಾ? ಅಸಾದುದ್ದೀನ್ ಓವೈಸಿ ಅವರ ಪ್ರಶ್ನೆ ಕೇಳಿಸ್ಕೊಳ್ಳಿ. गांव 2008 का जो बम ब्लास्ट हुआ है और उसमें 6 नमाजियों की और करीब 100 लोगों की इंजरी हुई थी. पहले मुंबई ATS ने, जिसको इन्वेस्टिगेट कर रहे थे हेमंत करकरे साहब, शहीद हेमंत करकरे, और उसके बाद वो इन्वेस्टिगेशन गए NIA के पास. अब इसमें इन्वेस्टिगेशन बहुत गलत हुआ. दूसरी बात यह है कि 17 साल के बाद कोर्ट ने तमाम आरोपियों को एक्विट कर दिया. हमारा पहला सवाल मोदी सरकार से और महाराष्ट्र की BJP सरकार से है कि जिस तरह वो लोग अपनी बेचैनी का इजहार किए थे और ऐसा लग रहा था कि उनके जिस्म में कोई बहुत बड़ी चीज़ चुभ चुकी है, वो सुप्रीम कोर्ट भागकर मुंबई के जो ट्रेन ब्लास्ट में उन्होंने सुप्रीम कोर्ट भागे थे, सुप्रीम कोर्ट को गए, वहां पर जाकर उन्होंने उस जजमेंट पर स्टे लिया. मिलिट्री ग्रेड RDX वहां पर इस्तेमाल हुआ, ये NIA ने अपनी चार्जशीट में कहा. अब ये मिलिट्री ग्रेड RDX इस्तेमाल हुआ तो फिर ये कहां से आया? मालिक. ಎಸ್, ಅವರ ಪ್ರಶ್ನೆನೂ ಕರೆಕ್ಟ್ ಇದೆ, ಅದಕ್ಕೂ ಒಂದು ಉತ್ತರ ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.